we study the different climates. Now majorly you see from equator towards the polar region hogta almost every 10 degree andre towards north towards south both 10 degree north to 10 degree south. In this you'll have one climate called as equatorial climate anta kariti. Okay, so this is here you'll have low pressure equatorial low pressure belt iruttala, so that equatorial low pressure belt or ITCZ will create some particular type of climate which is seen nowhere else in the world. ಈ ರೀಜನ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗ್ತಿರುತ್ತೆ, ಕನ್ವೆಕ್ಷನ್ ಆಗ್ತಿರುತ್ತಲ್ಲ, ಈ ವಿಂಡ್ ಎಲ್ಲಿ ಡಿಸೆಂಡ್ ಆಗ್ತಿರುತ್ತೆ 30 ಡಿಗ್ರಿ ನಾರ್ತ್ ಅಂಡ್ 30 ಡಿಗ್ರಿ ಸೌತ್ ಹತ್ರ. ಸೊ ಹಿಯರ್ ವಿಲ್ ಹ್ಯಾವ್ ಹೈ ಪ್ರೆಷರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಓಕೆ, ಸೊ ಹಿಯರ್ ಸಮ್ವೇರ್ ಈ 20 ಡಿಗ್ರಿ ನಾರ್ತ್ ಆರ್ ಸೌತ್ ಟು 30 ಡಿಗ್ರಿ ನಾರ್ತ್ ಆರ್ ಸೌತ್ ಈ ರೀಜನ್ ನಿಮ್ಗೆ ಹೈ ಪ್ರೆಷರ್ ಇಂದ ವಾಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಇರುತ್ತೆ? ಅಟ್ಮಾಸ್ಫಿಯರ್ ಹೈ ಪ್ರೆಷರ್ ಇದ್ದಲ್ಲಿ ಯಾವ ಅಟ್ಮಾಸ್ಫಿಯರ್ ಇರುತ್ತೆ? ಸ್ಟೇಬಲ್ ಅಟ್ಮಾಸ್ಫಿಯರ್, ಕರೆಕ್ಟ್. ಸೊ ಅಲ್ಲಿ ಕಂಡೆನ್ಸೇಷನ್ ಪ್ರಿಸಿಪಿಟೇಷನ್ ಆಗಿರಲ್ಲ, ಹಾಗೆ ಈ ರೀಜನ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಡೆಸರ್ಟ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಡೆಸರ್ಟ್ ಕ್ಲೈಮೇಟ್ ಅಂತ ಕರಿತೀವಿ. ಇಕ್ವಿಟೋರಿಯಲ್ ಕ್ಲೈಮೇಟ್, ಡೆಸರ್ಟ್ ಕ್ಲೈಮೇಟ್. ಇಲ್ಲಿ ಮಳೆ ಹೆವಿ ಬರುತ್ತೆ, ಇಲ್ಲಿ ಮಳೆ ತುಂಬಾ ಕಮ್ಮಿ ಬರುತ್ತೆ. ಇವೆರಡರ ಮಧ್ಯೆ ಏನಿದೆ ನೋಡಿ, ಇದು ಡೆಸರ್ಟ್, ಇದು ಇಕ್ವಿಟೋರಿಯಲ್ ಕ್ಲೈಮೇಟ್. ಇವೆರಡರ ಮಧ್ಯೆ ಮಾಡರೇಟ್ ಆಗಿ ಮಳೆ ಬರುತ್ತೆ. ಮಳೆ ಜಾಸ್ತಿನೂ ಬರಲ್ಲ, ಮಳೆ ಕಮ್ಮಿನೂ ಬರಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಸವನ್ನಾ ಕ್ಲೈಮೇಟ್ ಆರ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಕ್ಲೈಮೇಟ್ ಅಂತ ಕರೀತೀವಿ. ಸೊ ಇಲ್ಲಿ ವೆರಿ ಥಿಕ್ ಅಥವಾ ಡೆನ್ಸ್ ಫಾರೆಸ್ಟ್ ಇರುತ್ತೆ, ಇಲ್ಲಿ ಗ್ರಾಸ್ ಲ್ಯಾಂಡ್ ಇರುತ್ತೆ, ಇಲ್ಲಿ ಡೆಸರ್ಟ್ ಇರುತ್ತೆ. ಹೆವಿ ಮಳೆ ಬರುತ್ತೆ, ಹಾಗೆ ಡೆನ್ಸ್ ಫಾರೆಸ್ಟ್. ಮಳೆ ಮಾಡರೇಟ್ ಆಗಿ ಬರುತ್ತೆ, ಹಾಗೆ ಬರೀ ಗ್ರಾಸಸ್ ಬೆಳೆಯುತ್ತೆ ಜಾಸ್ತಿ. ಇಲ್ಲಿ ಮಳೆ ಫುಲ್ ಕಮ್ಮಿ ಬರುತ್ತೆ, ಹಾಗೆ ಡೆಸರ್ಟ್ ಇರುತ್ತೆ. ಓಕೆ, so that is how you will have different climates in the tropical region. After that ಮತ್ತೆ ಇಲ್ಲಿ ಹೈ ಪ್ರೆಷರ್ ಬರುತ್ತಲ್ಲ, ಸೊ ಮತ್ತೆ ಲೋ ಪ್ರೆಷರ್ ಇರುತ್ತೆ 60 ಡಿಗ್ರಿ ನಾರ್ತ್ ಅಲ್ವಾ. ಸೊ 60 ನಾರ್ತ್ ಹತ್ರ you will have low pressure, correct. So here the westerlies and the polar easterlies meet. ಓಕೆ, ಲೋ ಪ್ರೆಷರ್ ಇಂದ ಏನಾಗುತ್ತೆ, ಅಲ್ಲಿ ಮತ್ತೆ ಕನ್ವೆಕ್ಷನ್ ಆಗುತ್ತೆ, ಮಳೆ ಬರುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಫ್ರಾಂಟಲ್ ರೈನ್ಫಾಲ್. ಸೊ ನೋಡಿ, ಇಲ್ಲಿ ಮಳೆ ಹೆವಿ ಬರುತ್ತೆ, ಇಲ್ಲಿ ಮಳೆ ತುಂಬಾ ಕಮ್ಮಿ ಬರುತ್ತೆ, ಇಲ್ಲಿ ಮತ್ತೆ ಮಾಡರೇಟ್ ಮಳೆ ಬರುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ, ಯು ಹ್ಯಾವ್ ದ ಥೈಗಾ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ, ವೇರ್ ಬೋರಿಯಲ್ ಫಾರೆಸ್ಟ್ ಅಥವಾ ಥೈಗಾ ಫಾರೆಸ್ಟ್ ಅಥವಾ ಕೋನಿಫರಸ್ ಫಾರೆಸ್ಟ್ ಅಂತ ಹೇಳಿದಲ್ಲ, ಅದಿರುತ್ತೆ ಇಲ್ಲಿ. ಓಕೆ, ಲೋ ಪ್ರೆಷರ್, ಹೈ ಪ್ರೆಷರ್, ಲೋ ಪ್ರೆಷರ್. ಈ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಮಧ್ಯೆ ಗ್ರಾಸ್ ಲ್ಯಾಂಡ್ ಇರುತ್ತೆ, ಇದಕ್ಕೆ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಕ್ಲೈಮೇಟ್ ಅಂತ ಕರಿತೀವಿ. ಓಕೆ, ಅಥವಾ ಸವನ್ನಾ ಕ್ಲೈಮೇಟ್ ಅಂತ ಕರಿತೀವಿ. ಅದೇ ತರ 30 ಡಿಗ್ರಿ ನಾರ್ತ್ ಅಂಡ್ 60 ಡಿಗ್ರಿ ನಾರ್ತ್ ಮಧ್ಯೆ ವಿಲ್ ಹ್ಯಾವ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಕ್ಲೈಮೇಟ್ ಅಂತ ಕರಿತೀವಿ, ಅಥವಾ ಸ್ಟೆಪೆ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್, ಟೆಂಪರೇಟ್ ಗ್ರಾಸ್ ಲ್ಯಾಂಡ್. ಓಕೆ, ಸೊ ಇದಾದ್ಮೇಲೆ ಯು ಹ್ಯಾವ್ ಪೋಲಾರ್ ರೀಜನ್. ಸೊ ಪೋಲಾರ್ ರೀಜನ್ ಇಸ್ ಕಂಪ್ಲೀಟ್ಲಿ ಮೋರ್ ಆಫ್ ಹೈ ಪ್ರೆಷರ್ ರೀಜನ್. ಹಾಗೆಲ್ಲ ಏನಿರುತ್ತೆ, ಪೋಲಾರ್ ಕ್ಲೈಮೇಟ್ ಅಂತ ಕರಿತೀವಿ, ಆರ್ ಕೋಲ್ಡ್ ಡೆಸರ್ಟ್ ತರ ಇರುತ್ತೆ. ಬೇಸಿಕಲಿ ಅಂತ ಹೆಂಗೆ ಅಂದ್ರೆ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್. ಓಕೆ, ದೆನ್ ಡೆಸರ್ಟ್ ಇಂದ ಮತ್ತೆ ಮಳೆ ಬರಬೇಕು ಅಂತ ಮಧ್ಯದಲ್ಲಿ ಮಾಡರೇಟ್ ಮಳೆ ಇರುತ್ತೆ, ಗ್ರಾಸ್ ಲ್ಯಾಂಡ್, ಡೆಸರ್ಟ್, ಗ್ರಾಸ್ ಲ್ಯಾಂಡ್, ಫಾರೆಸ್ಟ್, ದೆನ್ ಯು ಹ್ಯಾವ್ ಕೋಲ್ಡ್ ಡೆಸರ್ಟ್. ಈ ತರ ಬೇಸ್ಡ್ ಆನ್ ಲ್ಯಾಟಿಟ್ಯೂಡ್ ಯು ವಿಲ್ ಹ್ಯಾವ್ ಡಿಫರೆಂಟ್ ಕ್ಲೈಮೇಟ್ಸ್.